ಮಂಡ್ಯದಲ್ಲಿ ಈಗ ರಣಕಣ ಅನ್ನೋದು ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾನೆ ಇದೆ. ಕ್ಷಣ ಕ್ಷಣವೂ ಕೂಡ ಕದನ ಕುತೂಹಲ ಮಾರ್ಪಾಡಾಗ್ತಾ ಇದೆ. ಡಾಕ್ಟರ್ CN ಮಂಜುನಾಥ್ ಮಂಡ್ಯದಿಂದ ಕಣಕ್ಕಿಳಿತರನ್ನುವ ಪ್ರಶ್ನೆಗಳಿಗೆ ಉದ್ಭವ ಆಗ್ತಾ ಇದೆ. ಮೈತ್ರಿ ಅಭ್ಯರ್ಥಿ ಆಗ್ತಾರಾ? ಡಾಕ್ಟರ್ CN ಮಂಜುನಾಥ್ ಅವರು ಪುಟ್ಟರಾಜ್ ಅವರು ಮನವಿ ಮಾಡಿದ್ದಾರೆ. ನಿರ್ಮಲಾನಂದನಾಥ ಶ್ರೀಗಳ ಆಶೀರ್ವಾದ ಸಿಗಬೇಕು, ಅವರು ಮಾಡಿದ್ರೆ ಡಾಕ್ಟರ್ CN ಮಂಜುನಾಥ್ ಅವರು ಅಭ್ಯರ್ಥಿ ಆಗ್ತಾರೆ ಅಂತೇಳಿ ಆದಿಚುಂಚನಗಿರಿಯಲ್ಲಿ ನಡೆದಂತಹ ಕಾರ್ಯಕ್ರಮವೊಂದರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಕ್ಷಣ ಕ್ಷಣವೂ ಕೂಡ ಕದನ ಕುತೂಹಲ ಆಗಿ ಮಾರ್ಪಾಡಾಗ್ತಾ ಇದೆ. ಮಂಡ್ಯದಿಂದ ತನಗೆ ಟಿಕೆಟ್ ಬೇಕು ಅಂತೇಳಿ ಒಂದು ಕಡೆ ಬಿಜೆಪಿಗೆ ಬೆಂಬಲಿಸಿರುವಂತಹ ಸುಮಲತಾ ಅವರು ಹಾಲಿ ಸಂಸದರು ಸಾಕಷ್ಟು ವರ್ಕೌಟ್ಗಳನ್ನು ಮಾಡ್ತಿದ್ದಾರೆ. ಏನೇ ಆಗಲಿ ನಾನು ಮಂಡ್ಯದಿಂದ ಕಣಕ್ಕೆ ಇಳಿದೇ ಇಳಿತೀನಿ ಅಂತೇಳಿ. ಕಳೆದ ಬಾರಿ ಕೂಡ ಕಾಂಗ್ರೆಸ್ನಿಂದ ಟಿಕೆಟ್ ಎಕ್ಸ್ಪೆಕ್ಟ್ ಮಾಡಿದ್ರು, ಸಿಗಲಿಲ್ಲ. ಪಕ್ಷೇತರರಾಗಿ ಅವರು ನಿಂತು ಅಭೂತಪೂರ್ವವಾದಂಥ ಗೆಲುವನ್ನು ದಾಖಲು ಮಾಡಿದ್ರು. ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರ ಬಿಜೆಪಿಗೆ ಹೋಗುತ್ತಾ ಅಥವಾ JDSಗೆ ಬಿಟ್ಕೊಡ್ತಾರ, ಅದು ಹೈಕಮಾಂಡ್ ತೀರ್ಮಾನವನ್ನ ಮಾಡುತ್ತೆ. ಆದ್ರೆ ತಳಮಟ್ಟದಲ್ಲಿ ಮಾತ್ರ ಚರ್ಚೆಗಳಾಗ್ತಾ ಇರುವಂತದ್ದು. ಒಂದು ಕಡೆ ಮಂಡ್ಯದ JDS ನಾಯಕರು ಕುಮಾರಸ್ವಾಮಿ ಅವರು ಬರಲಿ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಬಂದು ಸ್ಪರ್ಧೆ ಮಾಡಲಿ ಅಂತ ಹೇಳ್ತಾರೆ. ಈಗ ಪುಟ್ಟರಾಜ್ ಅವರು ಆದಿಚುಂಚನಗಿರಿಯಲ್ಲಿ ನಡೆದಂತಹ ಕಾರ್ಯಕ್ರಮವೊಂದರಲ್ಲಿ ಈ ರೀತಿಯಾಗಿ ಮನವಿ ಮಾಡಿಕೊಂಡಿದ್ದಾರೆ. ನಿರ್ಮಲಾನಂದನಾಥ ಶ್ರೀಗಳೇನಾದ್ರೂ ಹೇಳಿದ್ರೆ ಡಾಕ್ಟರ್ CN ಮಂಜುನಾಥ್ ಅವರನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ತೀವಿ ಅಂತೇಳಿ ಆ ಮೂಲಕ ಮಂಡ್ಯ ಲೋಕಸಭಾ ಕ್ಷೇತ್ರದ ಕದನ ಕುತೂಹಲವನ್ನ ಕೆರಳಿಸ್ತಾ ಇದೆ. ಕಮ್ಮಿ ಪ್ರಮಾಣದಲ್ಲಿ ನಮಗೆ ಹೃದಯ ಚಿಕಿತ್ಸೆ ಸಿಗುತ್ತೆ ಅಂತೇಳಿ ಹಲವಾರು ದೇಶಗಳಿಂದ ಬಂದು ಡಾಕ್ಟರ್ ಮಂಜುನಾಥ್ ಸರ್ ಅವರ ಕೈಲಿ ಇದು ಚಿಕಿತ್ಸೆಯನ್ನು ಪಡೆದಂತ ಅನೇಕ ಇವತ್ತು ಆ ಪುಣ್ಯಾತ್ಮರು ಇವತ್ತು ಅವ್ರನ್ನ ಸ್ಮರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರು ನಿಜವಾಗ್ಲೂ ನನ್ನ ಸ್ವಾಮೀಜಿಯವರಲ್ಲಿ ವಿನಂತಿ ಮಾಡ್ತೇನೆ, ಅವರ ಸೇವೆ ಇವತ್ತು ಈ ನಾಡಿಗಿತ್ತು, ಈ ರಾಷ್ಟ್ರಕ್ಕಿರಲಿ. ಈ ನಿಟ್ಟಿನಲ್ಲಿ ಇವತ್ತು ಈಗಾಗಲೇ ಪ್ರತಿನಿತ್ಯ ಟಿವಿಗಳಲ್ಲಿ ಮಾಧ್ಯಮಗಳೆಲ್ಲ ನೋಡ್ತಾ ಇದ್ದೀನಿ. ಅವರೊಬ್ಬ ಲೋಕಸಭಾ ಸದಸ್ಯರಾಗಿ ಒಂದು ಇಂಥ ಸರ್ಕಾರಗಳಲ್ಲಿ ಆರೋಗ್ಯ ಸಚಿವರಾದರೆ ಬಹುತೇಕ ಈ ನಾಡಿನ ಈ ರಾಷ್ಟ್ರದ ಬಡವರನ್ನ ಕಾಪಾಡುವಂಥ ಕೆಲಸ ಆಗುತ್ತೆ. ಅದಕ್ಕಾಗಿ ಹೇಳಿ ಬೆಳಿ ಅವರು ನಮ್ಮ ಮಂಡ್ಯ ಜಿಲ್ಲೆಯವರು, ಬಹುತೇಕ ಅವರು ಹುಟ್ಟಿದ್ದು ನಮ್ಮ ಬಾರ್ಡ್ರು ಚೋಳನಹಳ್ಳಿಲಾದರೂ ಅವರ ವ್ಯವಹಾರ ಎಲ್ಲ ಅವರ ರೈಸ್ ಮಿಲ್ ಆದಿಯಾಗಿ ಅವ್ರ ತೋಟ ಆದಿಯಾಗಿ ನಮ್ಮ ಕ್ಯಾರ್ಪೇಟೆ ತಾಲೂಕಿನ ಆನಗರದಲ್ಲಿದ್ದು ಅವರು ವಿದ್ಯಾಭ್ಯಾಸ ಮಾಡಿದ್ದು. ಅವ್ರು ಬಹುತೇಕ ಅವ್ರು ನೆಂಟಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ. ದಯಮಾಡಿ ಸ್ವಾಮೀಜಿಯವರು ಅವರಿಗೆ ಆಶೀರ್ವಾದ ಮಾಡಿ ಇವತ್ತು ನಮ್ಮ ಜಿಲ್ಲೆಯಿಂದಲೇ ಸ್ಪರ್ಶಿಸಿ ಇವತ್ತು ಬಹುತೇಕ ಈ ರಾಜ್ಯಕ್ಕೆ ಈ ರಾಷ್ಟ್ರಕ್ಕೆ ನಿಮ್ಮ ಉತ್ತಮವಾದಂಥ ಆರೋಗ್ಯ ಸೇವೆ ಸಿಗುವಂತಾಗಲಿ ಅಂತೇಳಿ ನಾನು ಈ ಬಗ್ಗೆ ನೇರವಾಗಿ ನಾವು ಮಂಡ್ಯ ಜನರ ಭಾವನೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ನ ಮಾತಾಡ್ಸೋಣ. ಆನಂದ್, ಮಂಡ್ಯದಲ್ಲಿ ಈಗ ಈ ಥರದ ಸಾಕಷ್ಟು ಸ್ಪೆಕ್ಯುಲೇಷನ್ಸ್ ಬರ್ತಾ ಹೋಗುತ್ತೆ. ಈಗ ಪುಟ್ಟರಾಜ್ ಅವರು ಹೇಳಿದ್ದಾರೆ ಡಾಕ್ಟರ್ CN ಮಂಜುನಾಥ್ ಅವ್ರು ನಿಲ್ಲಿ ಅಂತ. ಆಮೇಲೆ ಇನ್ನೂ ಇದು ಬದಲಾವಣೆ ಆಗಬಹುದು, ಗೊತ್ತಿಲ್ಲ. ಎಷ್ಟರ ಮಟ್ಟಿಗೆ ಸುಲಭ ಇದೆ ಒಂದು ವೇಳೆ ಮಂಜುನಾಥ್ ಅವರು ಕಣಕ್ಕಿಳಿದ್ರೆ? ಯಾಕಂದ್ರೆ ಮತ್ತೊಂದು ಕಡೆ ಸುಮಲತಾ ಅವರು ಕೂಡ ನಾನು ಇಳಿತೀನಿ, ಮಂಡ್ಯದ ನೆಲನ ಯಾವ ಕಾರಣಕ್ಕೂ ಬಿಡಲ್ಲ ಅಂತ ಹೇಳಿದ್ದಾರೆ. ಸೊ CN ಮಂಜುನಾಥ್ ಅವರು ಕಣಕ್ಕಿಳಿಯುವ ಪಾಸಿಬಿಲಿಟಿ ಅಥವಾ ಅವರು ಕಣಕ್ಕಿಳಿದರೂ ಗೆಲ್ಲುವ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಸದ್ಯದ ಮಟ್ಟಿಗೆ ಮಂಡ್ಯದ ಪರಿಸ್ಥಿತಿ ಏನಿದೆ? ರೈಟ್, ಡಿಸ್ಕನೆಕ್ಟ್ ಆಗಿದೆ. ಮಂಡ್ಯದ ವಿಚಾರನ ನಾವು ನೋಡೋದಾದ್ರೆ ಅಷ್ಟು ಸುಲಭ ಇಲ್ಲ ಅಂತ. ಕಳೆದ ಬಾರಿಯ ಚುನಾವಣೆಯ ಹಾಗೇನೆ ಈ ಸಾರಿಯೂ ಕೂಡ ಮಂಡ್ಯ ಅತ್ಯಂತ ಕುತೂಹಲವನ್ನ ಕೆರಳಿಸುತ್ತಾ ಅನ್ನುವಂಥದ್ದು. ಆದರೆ ಈ ಸಾರಿ ಕಳೆದ ಬಾರಿ ಶತ್ರುಗಳಾಗಿದ್ದವರು ಈ ಸಾರಿ ಮಿತ್ರರಾಗಿದ್ದಾರೆ. ಅದರಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ? ರೈಟ್, ನಮ್ಮ ಪ್ರತಿನಿಧಿ ಆನಂದ್ ಕನೆಕ್ಟ್ ಆಗಿದ್ದಾರೆ. ಎಸ್ ಆನಂದ್, ಅಲ್ಲಿ ಗ್ರೌಂಡ್ ಅಲ್ಲಿ ಸಿಚುವೇಶನ್ ಏನಿದೆ? ಒಂದ್ ವೇಳೆ ಮಂಜುನಾಥ್ ಅವ್ರು ನಿಂತ್ರೆ ಅವ್ರಿಗೆ ಟಿಕೆಟ್ ಸಿಕ್ಕಿದ್ರೆ ಅವ್ರು ಗೆಲ್ಲಬಹುದಾದ ಪಾಸಿಬಿಲಿಟಿ ಎಷ್ಟಿದೆ? ಯಾಕಂದ್ರೆ ಒಂದ್ ಕಡೆ ಸುಮಲತಾ ಇದ್ದಾರೆ, ಟಿಕೆಟ್ ಕೇಳ್ತಾ ಇದ್ದಾರೆ. ಮಂಡ್ಯದ ಪರಿಸ್ಥಿತಿ ಏನಿದೆ ಈಗ? ಜನ ಏನ್ ಹೇಳ್ತಾರೆ?
ಶ್ರೀಲಕ್ಷ್ಮಿ, ಮಂಡ್ಯದಿಂದ ದೇವೇಗೌಡರ ಫ್ಯಾಮಿಲಿಯವರೇ ಸ್ಪರ್ಧೆ ಮಾಡಬೇಕು ಅಂತೇಳಿ ಮಂಡ್ಯ ಜಿಲ್ಲೆಯ JDS ನಾಯಕರು ಒತ್ತಾಯ ಹಾಕೊಂಡು ಬರ್ತಾನೆ ಇದ್ದಾರೆ. ಅದಕ್ಕೆ ಬದಲಿಯಾಗಿ ಸುಮಲತಾ ಅಂಬರೀಷ್ ಅವರು ಕೌಂಟ್ರ್ ಕೊಡೋ ನಿಟ್ಟಿನಲ್ಲಿ ನಾನು ಮಂಡ್ಯದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ BJPಯಿಂದ ಟಿಕೆಟ್ಗೆ ಫೈಟನ್ನು ನಡೆಸ್ತಾ ಇರುವಂಥದ್ದು. ಸುಮಲತಾ ಅವ್ರಿಗೆ ಕೌಂಟರ್ ಕೊಡೋ ನಿಟ್ಟಿನಲ್ಲಿ, ಅಂದರೆ ಪ್ರತಿ ಕೌಂಟರ್ ಕೊಡೋ ನಿಟ್ಟಿನಲ್ಲಿ JDS ನಾಯಕರು ಕೂಡ ಸಾಕಷ್ಟು ತಂತ್ರಗಾರಿಕೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ರಾಜಕಾರಣದಲ್ಲಿ ಇರಬೇಕಾ, ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬೇಕಾ ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಓಕೆ, ಮಂಡ್ಯ ಪ್ರತಿನಿಧಿ ಆನಂದ್ ಮಾಹಿತಿಯನ್ನು ಕೊಡ್ತಾ ಇದ್ರು. ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿರ್ಬೋದು, ಆದರೆ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಂಡ್ರೆ ಅವ್ರು ಒಪ್ಪಲೇಬೇಕಾಗುತ್ತೆ. ಹೈಕಮಾಂಡ್ ನಿರ್ಧಾರವನ್ನು ತಗೋಬೇಕು ಏನೇ ಆದರೂ ಕೂಡ. ಈಗ ಕುಮಾರಸ್ವಾಮಿಯವ್ರನ್ನ ಹೈಕಮಾಂಡ್, BJP ಹೈಕಮಾಂಡ್ ಕರೆಸಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಿಂತ್ಕೊಳ್ಳಿ ಅಂದಾಗ ನಿಂತ್ಕೊಳ್ಳೇಬೇಕಾಗತ್ತೆ. ಆದರೆ ನಿಖಿಲ್ ಕುಮಾರಸ್ವಾಮಿ ಅವರ ಮನಸ್ಥಿತಿ ನಿಲ್ಲುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಆದರೆ ಸುಮಲತಾ ಅವರು ಕೂಡ ಮಂಡ್ಯಗೆ ಕೇಳಿದ್ದಾರೆ. ಮತ್ತೊಂದು ಕಡೆ JDSನ ನಾಯಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಯಾಕೆಂದರೆ ಒಂದೊಂದು ಕ್ಷೇತ್ರವೂ ಕೂಡ ಬಹಳ ಇಂಪಾರ್ಟೆಂಟ್ ಮೈತ್ರಿಗೆ. ಯಾಕೆಂದರೆ ಮೈತ್ರಿ ಮಾಡ್ಕೊಂಡ್ಮೇಲೆ 28ಕ್ಕೆ 28 ಗೆಲ್ಲಲೇಬೇಕು. ಒಂದು ಕ್ಷೇತ್ರ ಕಡಿಮೆ ಆದರೂ ಕೂಡ ಅಪಸ್ವರ ಬರೋದು ಮೈತ್ರಿ ಮೇಲೇನೆ. ಹಾಗಾಗಿ ಅಳೆದು ತೂಗಿ ಲೆಕ್ಕಾಚಾರಗಳನ್ನು ಇಟ್ಟುಕೊಂಡು ಟಿಕೆಟ್ ಎಲ್ಲ ಘೋಷಣೆ ಮಾಡ್ತಾರೆ. ಕಾದು ನೋಡಬೇಕು ಯಾರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಅನ್ನೋದು.